ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೇತನ್ ಮಾತಾಡ್ತಾ ಇದ್ದೀನಿ. ಈಗ ತಾನೇ ಕಪ್ಪು ಹಂಸ ಅಂತ ಒಂದು ಭಾಳ ಥಾಟ್ ಪ್ರೊವೋಕಿಂಗ್ ಸಿನಿಮಾ ನೋಡಿದ್ದೀನಿ. ಈ ಸಿನಿಮಾದ ಕ್ರಿಯೇಟರ್ಸು ರಾಕೇಶ್ ಅವರು ಮತ್ತು ಡೈರೆಕ್ಟರ್ ರಜತ್, ಪ್ರೊಡ್ಯೂಸರ್ ಅಶ್ವಿನಿ ಅವರು. ಈ ತಂಡ ಏನು ಮಾಡಿದೆ ಅಂದರೆ ಭಾಳ ಕಲೆನ, ಅವರೆಲ್ಲ ಕಲಾವಿದರು, ಅವರೆಲ್ಲ ಕಲೆಗೆ ಭಾಳ ಬೆಲೆ ಕೊಡೋರು, ಕಲೆಗೆ ಭಾಳ ಅರ್ಥೈಸ್ಕೊಂಡು ಪ್ರತಿಭಾವಂತರು. ಆದರೆ ಕಲೆನ ಬರೀ ಮನೋರಂಜನೆಗೋ, ಕಲೆನ ಬರೀ ಒಂದು ವ್ಯಾಪಾರ, ಒಂದು ಚಿತ್ರರಂಗದ ಥರ ನೋಡಿಲ್ಲ. ಕಲೆಯಿಂದ ಬದಲಾವಣೆ, ಕಲೆಯಿಂದ ಪರಿವರ್ತನೆ, ಕಲೆಯಿಂದ ಸಮಾಜದ ಸಮಸ್ಯೆಗಳನ್ನ ಒಂದು ಬೆಳಕು ಹಾಕಬೇಕು. ಆ ಬೆಳಕು ಹಾಕಿ ಆ ಸಮಸ್ಯೆಗಳನ್ನ ಕೈಲಾದಷ್ಟು ಹೋಗಲಾಡಿಸ್ಬೇಕು ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಭಾಳ ಅರ್ಥಪೂರ್ಣವಾದ ಸಿನಿಮಾ ಮಾಡಿದ್ದಾರೆ. ಈ ಕಪ್ಪು ಹಂಸ ಸಿನಿಮಾದಲ್ಲಿ ಈ ವ್ಯವಸ್ಥೆ, ನಮ್ಮ ಭಾರತದ ಅದ್ಭುತವಾದ ದೇಶ, ಅದ್ಭುತವಾದ ಪ್ರಜಾಪ್ರಭುತ್ವ, ಬಹುಶಃ ಪ್ರಪಂಚದಲ್ಲೇ ಅದ್ಭುತವಾದ ಪ್ರಪಂಚದಲ್ಲಿ ಅನೇಕ ಸಮಸ್ಯೆಗಳು ಸಹ ಇದೆ. ಅದರಲ್ಲಿ ಈ ಪುರುಷ ಪ್ರಧಾನ ವ್ಯವಸ್ಥೆ. ಈ ಪುರುಷ ಪ್ರಧಾನ ವ್ಯವಸ್ಥೆ 9 ವರ್ಷದಿಂದ ಶುರುವಾಗಿರೋದಲ್ಲ, ಇದು 9,000 ವರ್ಷಗಳಿಂದ ನಡೀತಾ ಇರೋದು. ಇದು ಅದಕ್ಕಿಂತ ಹೆಚ್ಚಾಗಿ ಪ್ರಪಂಚದಲ್ಲೇ ಮೊದಲನೇ ಅಸಮಾನತೆ ಬಂದಿದ್ದೇ ಆ ಪುರುಷ ಪ್ರಧಾನ ವ್ಯವಸ್ಥೆ. ಸೊ ಅಂಥದ್ರಲ್ಲಿ ಈ ಸಿನಿಮಾ ಕಪ್ಪು ಹಂಸ ಪ್ರತಿರೋಧದ ಸಿನಿಮಾ. ಇಂಥ ಸಿನಿಮಾ ಮಾಡಬೇಕು ಅಂದರೆ ಅದರ ಕ್ರಿಯೇಟರ್ಸು, ಟೀಮ್ಗೆ ಭಾಳ ಸಮಾಜಮುಖಿ ಕಾಳಜಿ ಇರಬೇಕು, ಒಳ್ಳೆಯ ಅರ್ಥ, ಜ್ಞಾನ ಇರಬೇಕು ಸಮಾಜದ ಸಮಸ್ಯೆಗಳ ಬಗ್ಗೆ, ಮತ್ತು ಅದನ್ನು ಎದುರಿಸೋ ಧೈರ್ಯ ಇರಬೇಕು. ಆ ಮೂರೂ ನಮಗೆ ಎದ್ದು ಕಾಣುತ್ತೆ. ಮತ್ತು ಈ ಕ್ಯಾರೆಕ್ಟರ್ನಲ್ಲಿ ಮದುವೆ ಅನ್ನೋದು ಹೇಗೆ ಇವತ್ತು 2023 ನಾವು ಸಂವಿಧಾನದ ಬಗ್ಗೆ ಮಾತಾಡ್ತೀವಿ, ಉತ್ತಮ ಸಮಾಜ ಭಾರತ, ಈ ಬುಲೆಟ್ ಟ್ರೈನ್ ಅಂತ ಮಾತಾಡ್ತೀವಿ, ನಾವು ಎಷ್ಟೋ ಎಕಾನಮಿ ಇಷ್ಟು ಪ್ರಪಂಚದಲ್ಲಿ ಈ ಸ್ಥಾನದಲ್ಲಿದ್ದೀವಿ ಅಂತ ಮಾತಾಡ್ತೀವಿ. ಆದರೆ ನಮಗೆ ಇವತ್ತಿಗೂ ಮದುವೆ ವಿಚಾರ ಬಂದಾಗ, ಮತ್ತು ಎಷ್ಟೋ ವಿಚಾರಗಳಲ್ಲಿ ಅಸಮಾನತೆ, ಲಿಂಗ ಅಸಮಾನತೆ, ಅದಕ್ಕೂ ಜಾತಿಗೂ ಎಷ್ಟೋ ಸಮಸ್ಯೆಗಳು ಇಂಟರ್ ಕನೆಕ್ಟೆಡ್ ಆಗಿದೆ ಅನ್ನೋದು ಎದ್ದು ತೋರಿಸಿದ್ದಾರೆ. ನಾವು ಕರ್ನಾಟಕದಲ್ಲೂ ಭ್ರೂಣಹತ್ಯೆಯಿಂದ ಶುರುವಾಗಿ ಹುಟ್ಟಕ್ಕಿಂತ ಮುಂಚೆನೇ ಅಸಮಾನತೆ ಶುರುವಾಗುತ್ತೆ. ಹುಡುಗಿಯ ದೇಹಗಳು ಕೊಂದಾಕೋದಾಗಿರ್ಬೋದು, ಅದರ ನಂತರ ಇದರಲ್ಲಾಗಿರ್ಬೋದು, ಮದುವೆ ವಿಚಾರದಲ್ಲಿ ಮಗು ರೇಸ್ ಮಾಡೋದಾಗಿರ್ಬೋದು, ಫ್ರೀಡಮ್, ಸ್ವತಂತ್ರ ವಿಚಾರದಲ್ಲಾಗಿರ್ಬೋದು, ಎಷ್ಟೋ ವಿಚಾರಗಳಲ್ಲಿ, ಡೌರಿ ವಿಚಾರದಲ್ಲಿ, ಪ್ರತಿಯೊಂದರಲ್ಲೂ ಇವತ್ತು ಮೇಲ್ ಸುಪೀರಿಯಾರಿಟಿ, ಮೇಲ್ ಪ್ರೈಮಸಿ, ಮೇಲ್ ಡಾಮಿನೇಟೆಡ್, ಮತ್ತು ವಿಕ್ಟಮೈಸೇಷನ್, ಸ್ಟ್ರಕ್ಚರ್, ರಚನಾತ್ಮಕ ವಿಕ್ಟಮೈಸೇಷನ್, ಮಹಿಳೆಯರು ಮತ್ತು LGBTQ ಸಲಿಂಗ ಪ್ರೇಮಿಗಳು, ಟ್ರಾನ್ಸ್ಜೆಂಡರು, ಇದನ್ನು ನಾವೆಲ್ಲರೂ ಸರಿಪಡಿಸ್ಬೇಕು. ಅಂದರೆ ಅದನ್ನು ಅರ್ಥೈಸ್ಕೋಬೇಕು, ಅದಕ್ಕೆ ಜನರಿಗೆ ಜಾಗೃತಿ ಮೂಡಿಸ್ಬೇಕು, ಮತ್ತು ನಾವು ಕೂಡ ಉತ್ತಮ ಸಮಾಜ, ಸಮ ಸಮಾಜದ ಕನಸುಗಳು ಕಾಣಬೇಕು. ಮತ್ತು ಭಾಳ ಮುಖ್ಯವಾಗಿ ನಾವೆಲ್ಲರೂ ಇಂಟರ್ಸೆಕ್ಷನಲ್ ಫೆಮಿನಿಸ್ಟ್ ಆಗಬೇಕು. ಆ ಇಂಟರ್ಸೆಕ್ಷನಲ್ ಫೆಮಿನಿಸ್ಟು ರಾಕೇಶ್ ಆಗಿರ್ಬೋದು, ಅಶ್ವಿನಿಯವರಾಗಿರ್ಬೋದು, ಮತ್ತು ರಜತ್ ಆಗಿರ್ಬೋದು, ಮತ್ತು ಎಲ್ಲ ಈ ಸಿನಿಮಾದಲ್ಲಿ ಭಾಳ ಟ್ಯಾಲೆಂಟೆಡ್ ಟೆಕ್ನಿಕಲ್ ಟೀಮು ಮತ್ತು ಆರ್ಟಿಸ್ಟು ಮಾಡಿದ್ದಾರೆ. ಇವರೆಲ್ಲರೂ ಸೇರಿ ಇಂಥ ಒಳ್ಳೆಯ ಸಿನಿಮಾ ಮಾಡ್ತಿರೋ ನಮ್ಗೆ ಭಾಳ ಸಂತೋಷ ಇದೆ. ಕನ್ನಡ ಚಿತ್ರರಂಗಕ್ಕೂ ಸಹ ಬಂದು ಇಂಥ ಅರ್ಥಪೂರ್ಣವಾದ ಸಿನಿಮಾಗಳು ಮಾಡಿ ನಮ್ಮ ಚಿತ್ರರಂಗಕ್ಕೆ ಇನ್ನೂ ಸಮಾಜವಾದ ಚಿತ್ರರಂಗ, ಇನ್ನೂ ಅರ್ಥಗರ್ಭಿತವಾದ ಚಿತ್ರರಂಗ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಕಪ್ಪು ಹಂಸ ಅನ್ನೋ ಸಿಂಬಾಲಿಕ್ ಟೈಟಲ್ಗೆ ಇಂಥ ಒಳ್ಳೆಯ ಸಿನಿಮಾಗಳು ಬರ್ತಾ ಇರಲಿ, ಇಂಥ ನೋಬಲ್ ಅಟೆಂಪ್ಟ್ಸ್ ಆಗ್ತಾ ಇರಲಿ. ಜೈ ಕರ್ನಾಟಕ. ನಮಸ್ಕಾರ.